ಕುತೂಹಲಕಾರಿ ಪ್ರಶ್ನೆ. ಮರದ ಮೂರ್ತಿ ಅಂದ್ರೆ ಹಾಳಾಗೋದಿಲ್ವಾ? ಹೌದು, ಹಾಳಾಗುತ್ತೆ. ಅದಕ್ಕೆ ಜಗನ್ನಾಥ ಪುರಿಯಲ್ಲಿ ನಡೆಯೋ ನವಕಳೇವರ ಎಂಬ ಆಚರಣೆ ಅಚ್ಚಯ್ಯದ್ದು. ಪ್ರತಿ 12ರಿಂದ 19 ವರ್ಷಕ್ಕೊಮ್ಮೆ ದೇವರ ದೇಹ ಬದಲಾಗುತ್ತೆ. ಅಂದ್ರೆ ದೇವರು ಸಾಯ್ತಾನಾ? ಇಲ್ಲ. ಇಲ್ಲಿ ದೇಹ ಮಾತ್ರ ಬದಲಾಗುತ್ತೆ. ಚೈತನ್ಯ ಮಾತ್ರ ಶಾಶ್ವತ. ಅತಿ ಕಡಿಮೆ ಜನರಿಗೆ ಗೊತ್ತಿರುವ ವಿಷಯ ಏನಂದ್ರೆ, ಆ ರಾತ್ರಿ ದೇವಸ್ಥಾನ ಸಂಪೂರ್ಣ ಕತ್ತಲೆಯಲ್ಲಿರುತ್ತೆ. ಒಳಗೆ ನಡೆಯುವ ವಿಧಿ ನೋಡಿದವರು ಜೀವನಪೂರ್ತಿ ಮೌನವ್ರತ ಪಾಲಿಸುವವರೂ ಇದ್ದಾರೆ. ಯಾಕೆ? ಅವರು ಕಂಡ ಅನುಭವ ಮಾನವ ಭಾಷೆಗೆ ಮೀರಿದದ್ದು ಅನ್ನೋ ನಂಬಿಕೆ. ಮತ್ತೊಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರಬಹುದು. ಇಡೀ ಜಗತ್ತು ಗಾಳಿಯ ನಿಯಮಕ್ಕೆ ಒಳಪಟ್ಟಿದೆ ಅಂದ್ರೆ ಜಗನ್ನಾಥನ ಧ್ವಜ ಯಾಕೆ ಗಾಳಿಗೆ ವಿರುದ್ಧ ಹಾರುತ್ತೆ? ಇದು ಕೇವಲ ಒಂದು ದಿನ ಒಂದು ಕಾಲ ಅಲ್ಲ, ಪ್ರತಿದಿನ. ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಗಾಳಿಯ ದಿಕ್ಕು, ಎತ್ತರ, ರಚನೆ ಎಲ್ಲಾ ಪರಿಶೀಲಿಸಿದ್ದಾರೆ. ಆದರೆ ಉತ್ತರ ಸಿಗಲಿಲ್ಲ. ಇನ್ನೂ ಅಚ್ಚರಿ ಏನೆಂದ್ರೆ, ಪ್ರತಿದಿನ ಒಬ್ಬ ಸೇವಕ 45 ಅಡಿ ಎತ್ತರ ಏರಿ ಧ್ವಜ ಬದಲಾಯಿಸ್ತಾನೆ. ಯಾವುದೇ ಸುರಕ್ಷಾ ಸಾಧನ ಇಲ್ಲ. ಒಂದು ದಿನ ಬಿಟ್ರೆ ಅಪಶಕುನ ಅಂತ ನಂಬಿಕೆ. ಇದು ಧೈರ್ಯವೋ, ಭಕ್ತಿಯೋ, ಅಥವಾ ದೇವರ ಕರೆಯೋ? ನೀವು ದೇವಸ್ಥಾನದ ಗೋಪುರದತ್ತ ನೋಡಿದ್ರೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ. ಸೂರ್ಯ ಯಾವ ದಿಕ್ಕಿನಲ್ಲಿದ್ದರೂ ನೆರಳು ಯಾಕೆ ಬೀಳಲ್ಲ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಯಾವ ಸಮಯದಲ್ಲೂ ಗೋಪುರದ ನೆರಳು ಕಾಣಿಸೋದಿಲ್ಲ. ಇದು ವಾಸ್ತುಶಾಸ್ತ್ರದ ಲೆಕ್ಕ ಅಂತ ಕೆಲವರು ಹೇಳ್ತಾರೆ, ಭೌಗೋಳಿಕ ಸ್ಥಾನ ಅಂತ ಕೆಲವರು ಹೇಳ್ತಾರೆ. ಆದ್ರೆ ನಿಖರ ಉತ್ತರ ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ಸಮುದ್ರದ ಶಬ್ದ ಮಾಯವಾಗುತ್ತೆ. ಹೊರಗೆ ಅಲೆಗಳ ಗದ್ದಲ, ಒಳಗೆ ಸಂಪೂರ್ಣ ಮೌನ. ಇದು ಧ್ವನಿಶಾಸ್ತ್ರದ ಅದ್ಭುತವೋ ಅಥವಾ ಭಕ್ತನ ಮನಸ್ಸನ್ನು ಧ್ಯಾನಕ್ಕೆ ತಯಾರಿಸುವ ವ್ಯವಸ್ಥೆಯೋ? ಇನ್ನೊಂದು ಅಪರೂಪದ ಸತ್ಯ, ಜಗನ್ನಾಥಪುರಿಯ ಅಡುಗೆ ಮನೆ ಜಗತ್ತಿನ ಅತಿ ದೊಡ್ಡ ದೇವಸ್ಥಾನ ಅಡುಗೆ ಮನೆಗಳಲ್ಲಿ ಒಂದು. ಸಾವಿರಾರು ಜನರಿಗೆ ಒಂದೇ ಸಮಯದಲ್ಲಿ ಅಡುಗೆ. ಮಣ್ಣು ಪಾತ್ರೆಗಳು ಒಂದರ ಮೇಲೊಂದು ಇಡಲಾಗತ್ತೆ. ಸಾಮಾನ್ಯವಾಗಿ ಬೆಂಕಿಗೆ ಹತ್ತಿರದ ಪಾತ್ರೆ ಮೊದಲು ಬೇಯಬೇಕು. ಆದರೆ ಇಲ್ಲಿ ಮೇಲಿನ ಪಾತ್ರೆಯ ಅಕ್ಕಿ ಮೊದಲು ಬೇಯುತ್ತೆ, ಕೆಳಗಿನದ್ದು ನಂತರ. ವಿಜ್ಞಾನ ಪ್ರಕಾರ ಇದು ಅಸಾಧ್ಯ. ಆದರೆ ಜಗನ್ನಾಥಪುರಿಯಲ್ಲಿ ಇದು ಪ್ರತಿ ದಿನದ ಸತ್ಯ. ಇನ್ನೂ ಕಡಿಮೆ ಜನರಿಗೆ ಗೊತ್ತಿರುವ ವಿಷಯ ಏನಂದ್ರೆ, ಎಷ್ಟು ಜನ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆದರೂ ಪ್ರಸಾದ ಒಂದು ಕಣವೂ ವ್ಯರ್ಥ ಆಗಲ್ಲ, ಯಾರಿಗೂ ಕೊರತೆ ಆಗಲ್ಲ. ನೀವು ಯಾವ ದಿಕ್ಕಿನಿಂದ ನೋಡಿದ್ರೂ ದೇವಸ್ಥಾನದ ಮೇಲಿರುವ ಸುದರ್ಶನ ಚಕ್ರ ನಮ್ಮತ್ತ ನೋಡ್ತಿರೋ ಹಾಗೆ ಕಾಣುತ್ತೆ. ಇದು ಕಣ್ಣಿನ ಭ್ರಮೆಯಲ್ಲ, ಇದು ಲೆಕ್ಕ ಹಾಕಿದ ವಿನ್ಯಾಸ. ಅದೇ ರೀತಿ ಜಗನ್ನಾಥನ ಕಣ್ಣುಗಳು ಯಾವತ್ತೂ ಮುಚ್ಚೋದಿಲ್ಲ. ಯಾಕೆಂದ್ರೆ ಜಗನ್ನಾಥನು ನಿದ್ರೆ ಮಾಡುವ ದೇವರಲ್ಲ, ಜಗತ್ತನ್ನೇ ಕಣ್ಣಾರೆ ಕಾಯುವ ಶಕ್ತಿ. ಇನ್ನೊಂದು ರಹಸ್ಯ, ಇಲ್ಲಿ ಪ್ರಸಾದವನ್ನು ಅನ್ನ ಅಂತ ಕರೆಯೋದಿಲ್ಲ, ಮಹಾಪ್ರಸಾದ ಅಂತ ಕರೀತಾರೆ. ಯಾಕೆಂದ್ರೆ ಅದು ದೇವರ ಅನುಗ್ರಹ ಮಾತ್ರವಲ್ಲ, ಸಮಾನತೆಯ ಸಂಕೇತ. ಇಲ್ಲಿ ರಾಜ, ಬಡ, ಶ್ರೀಮಂತ, ಅಸ್ಪೃಶ್ಯ ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ತಿನ್ನುತ್ತಾರೆ. ಈ ಪದ್ಧತಿ ಶತಮಾನಗಳ ಹಿಂದೆಯೇ ಆರಂಭವಾಗಿದೆ. ನೀವು ಗಮನಿಸಿದ್ದೀರಾ, ಭಾರತದ ಬಹುತೇಕ ದೇವಸ್ಥಾನಗಳಲ್ಲಿ ದೇವರು ಒಳಗಡೆ, ಭಕ್ತ ಹೊರಗಡೆ. ಆದರೆ ಜಗನ್ನಾಥಪುರಿಯಲ್ಲಿ ಭಾವನೆ ತಲೆ ಕೆಳಗಾಗುತ್ತೆ. ಇಲ್ಲಿ ದೇವರು ರಥೋತ್ಸವದಲ್ಲಿ ಹೊರಗೆ ಬರ್ತಾನೆ, ಭಕ್ತನ ಮನೆಬಾಗಿಲಿಗೆ ಬರ್ತಾನೆ. ಯಾಕೆ ದೇವರು ಹೊರಗೆ ಬರಬೇಕು? ಇದೊಂದು ಸಾಮಾನ್ಯ ಉತ್ಸವನಾ? ಇಲ್ಲ, ಇದೊಂದು ಸಂದೇಶ. ನೀನು ನನ್ನತ್ತ ಬರಬೇಕಿಲ್ಲ, ನಾನು ನಿನ್ನತ್ತ ಬರ್ತೇನೆ. ಈ ತತ್ವವೇ ಜಗನ್ನಾಥಪುರಿಯನ್ನು ಉಳಿದ ಎಲ್ಲಾ ದೇವಸ್ಥಾನಗಳಿಂದ ವಿಭಿನ್ನ ಮಾಡುತ್ತೆ. ಮತ್ತೊಂದು ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಜಗನ್ನಾಥನ ಮುಖ ಯಾಕೆ ಅಷ್ಟೊಂದು ಸರಳ? ಕಣ್ಣುಗಳು ಯಾಕೆ ಅಷ್ಟೊಂದು ದೊಡ್ಡದು? ಶಿಲ್ಪಕಲೆಯ ಮಿತಿ ಅಂತ ಅನಿಸುತ್ತಾ? ಇಲ್ಲ. ಶಾಸ್ತ್ರಗಳ ಪ್ರಕಾರ ಜಗನ್ನಾಥನ ಕಣ್ಣುಗಳು ಯಾವತ್ತೂ ಮುಚ್ಚೋದಿಲ್ಲ. ಯಾಕೆಂದ್ರೆ ಅವನು ಸೃಷ್ಟಿಯನ್ನು ನೋಡ್ತಿರುವ ಚೈತನ್ಯ. ಇನ್ನೂ ಅಚ್ಚರಿಯ ವಿಷಯ ಏನಂದ್ರೆ, ಜಗನ್ನಾಥನ ಮೂರ್ತಿಯೊಳಗೆ ಇರುವ ಬ್ರಹ್ಮ ಪದಾರ್ಥ ಏನಿದೆ ಅನ್ನೋದು ಇಂದಿಗೂ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ವೇದಗಳು ಮೌನವಾಗಿವೆ, ಪುರಾಣಗಳು ಸೂಚನೆ ಕೊಡ್ತಾವೆ, ಆದರೆ ನಿಖರ ವಿವರಣೆ ಇಲ್ಲ. ಅದನ್ನೇ ಹೊಸ ಮೂರ್ತಿಗೆ ವರ್ಗಾಯಿಸುವಾಗ ಸೇವಕರು ಕಣ್ಣು ಕಟ್ಟಿಕೊಂಡಿರ್ತಾರೆ. ಯಾಕೆಂದ್ರೆ ಅದು ಕೇವಲ ವಸ್ತುವಲ್ಲ, ಚೈತನ್ಯದ ವರ್ಗಾವಣೆ ಅಂತ ನಂಬಿಕೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಈ ದೇವಸ್ಥಾನದಲ್ಲಿ ಯಾಕೆ ಯಾವುದೇ ಶಾಸನಗಳು, ರಾಜರ ಶೌರ್ಯ ಕಥೆಗಳು ಕಡಿಮೆ ಇದೆ? ಸಾಮಾನ್ಯವಾಗಿ ಹಳೆಯ ದೇವಸ್ಥಾನಗಳು ರಾಜರ ಹೆಸರುಗಳಿಂದ ತುಂಬಿರುತ್ತವೆ. ಆದರೆ ಇಲ್ಲಿ ಕಥೆಯ ಕೇಂದ್ರದಲ್ಲಿ ಯಾವತ್ತೂ ಭಕ್ತ. ರಾಜನೂ ಕೂಡ ಭಕ್ತನಂತೆ ನಿಂತು ದೇವರನ್ನು ನೋಡಬೇಕು. ಇತಿಹಾಸದಲ್ಲಿ ಒಡಿಸ್ಸಾದ ರಾಜರು ತಮ್ಮನ್ನು ಗಜಪತಿ ಮಹಾರಾಜ ಅಂತ ಅಲ್ಲ, ಜಗನ್ನಾಥನ ಸೇವಕ ಅಂತ ಕರೆಸ್ಕೊಂಡಿದ್ರು. ಇದು ಅಧಿಕಾರದ ಕೇಂದ್ರ ದೇವರಲ್ಲ, ಭಕ್ತನಲ್ಲಿದೆ ಅನ್ನೋ ಸಂಕೇತ.
ಮತ್ತೊಂದು ಅಪರೂಪದ ಸಂಗತಿ, ಜಗನ್ನಾಥಪುರಿಯಲ್ಲಿ ಋತುಗಳಿಗೂ ಪೂಜೆ ಬದಲಾಗುತ್ತೆ. ದೇವರು ಅಸ್ವಸ್ಥನಾಗುತ್ತಾನೆ ಅಂತ ನಂಬಿಕೆ ಇದೆ. ಅವನಿಗೆ ಜ್ವರ ಬರುತ್ತೆ, ಔಷಧ ನೀಡಲಾಗುತ್ತೆ, ಅವನಿಗೆ ವಿಶ್ರಾಂತಿ ಕೊಡಲಾಗುತ್ತೆ. ದೇವರು ಅಸ್ವಸ್ಥ ಅಂದ್ರೆ ಏನರ್ಥ? ಇದು ದೇವರನ್ನು ಮಾನವ ಜೀವನಕ್ಕೆ ತುಂಬಾ ಹತ್ತಿರ ತರುವ ಪ್ರಯತ್ನ. ನಿನ್ನ ನೋವು, ನಿನ್ನ ದೌರ್ಬಲ್ಯ ಅವು ನನ್ನಿಂದ ದೂರವಲ್ಲ ಅನ್ನೋ ಸಂದೇಶ. ಮತ್ತೆ ಸಮುದ್ರದ ವಿಷಯಕ್ಕೆ ಬರೋಣ. ದೇವಸ್ಥಾನದಿಂದ ಕೆಲವು ಮೀಟರ್ ದೂರದಲ್ಲಿ ಸಮುದ್ರ ಇದ್ದರೂ ಒಳಗೆ ಕಾಲಿಟ್ಟ ಕ್ಷಣ ಮೌನ ಆವರಿಸುತ್ತೆ. ಇದನ್ನು ಕೆಲವರು ಶಬ್ದ ತರಂಗಗಳ ಲೆಕ್ಕ ಅಂತ ಹೇಳ್ತಾರೆ. ಆದರೆ ಒಂದು ವಿಚಿತ್ರ ಅನುಭವ ಇದೆ. ದೇವಸ್ಥಾನದಿಂದ ಹೊರಗೆ ಬರುವಾಗ ಹಿಂದೆ ನೋಡಿದ್ರೆ ಗೋಪುರ ನಿಧಾನವಾಗಿ ಕಾಣೀಯವಾಗೋ ಹಾಗೆ ಭಾಸವಾಗುತ್ತೆ. ಇದನ್ನು ಅನೇಕ ಯಾತ್ರಿಕರು ಅನುಭವಿಸಿದ್ದಾರೆ. ಇದು ಕಣ್ಣಿನ ಭ್ರಮೆಯೋ ಅಥವಾ ಮನಸ್ಸಿನ ಸ್ಥಿತಿಯೋ? ಸ್ಪಷ್ಟ ಉತ್ತರ ಇಲ್ಲ, ಅನುಭವ ಮಾತ್ರ ಇದೆ. ಮಹಾಪ್ರಸಾದದ ಬಗ್ಗೆ ಇನ್ನೊಂದು ಕಡಿಮೆ ಜನರಿಗೆ ಗೊತ್ತಿರುವ ವಿಷಯ ಏನಂದ್ರೆ, ಇಲ್ಲಿ ಪ್ರಸಾದ ತಯಾರಾಗೋ ಸಮಯ ಯಾರಿಗೂ ನಿಗದಿತವಾಗಿಲ್ಲ. ದೇವರು ಯಾವಾಗ ಬಯಸುತ್ತಾನೋ ಅಡುಗೆ ಪೂರ್ಣವಾಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದು ಲೆಕ್ಕ ಇಲ್ಲ, ಆದರೂ ಪ್ರಸಾದ ಎಲ್ಲರಿಗೂ ಸಾಕಾಗುತ್ತೆ. ಕೆಲವು ದಿನ ಸಾವಿರಾರು ಜನ, ಕೆಲವು ದಿನ ಲಕ್ಷಾಂತರ, ಆದರೂ ವ್ಯರ್ಥ ಇಲ್ಲ, ಕೊರತೆ ಇಲ್ಲ. ಇದು ಕೇವಲ ಅಡುಗೆ ವ್ಯವಸ್ಥೆಯಲ್ಲ, ಭರವಸೆಯ ಪಾಠ. ಇನ್ನೊಂದು ರಹಸ್ಯ, ಜಗನ್ನಾಥಪುರಿಯಲ್ಲಿ ಮೃತ್ಯು ಕೂಡ ವಿಭಿನ್ನ. ಇಲ್ಲಿ ಸತ್ತವರ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಬಹಳ ಗಟ್ಟಿಯದ್ದು. ಅದಕ್ಕೆ ಅನೇಕ ವೃದ್ಧರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಇಲ್ಲಿ ಕಳೆಯಲು ಬಯಸ್ತಾರೆ. ಇಲ್ಲಿ ಉಸಿರು ನಿಂತರೆ ಮರುಜನ್ಮದ ಚಕ್ರ ಮುರಿಯುತ್ತದೆ ಅನ್ನೋ ನಂಬಿಕೆ ಶತಮಾನಗಳಿಂದ ಜೀವಂತವಿದೆ. ಇದು ಭಯ ಹುಟ್ಟಿಸುವ ನಂಬಿಕೆಯಲ್ಲ, ಭರವಸೆಯ ನಂಬಿಕೆ. ಕೊನೆಗೆ ಒಂದು ಅತ್ಯಂತ ಆಳವಾದ ಪ್ರಶ್ನೆ. ಜಗನ್ನಾಥಪುರಿಯ ರಹಸ್ಯಗಳನ್ನು ನಾವು ಯಾಕೆ ಸಂಪೂರ್ಣವಾಗಿ ಬಗೆಹರಿಸಲಾರದೆ ಇದ್ದೇವೆ? ಬಹುಶಃ ಅದಕ್ಕೆ ಎಲ್ಲಾ ಉತ್ತರಗಳು ಸಿಕ್ಕಿದರೆ ಪ್ರಶ್ನೆಗಳು ಸಾಯ್ತವೆ. ಜಗನ್ನಾಥಪುರಿಯಲ್ಲಿ ಉತ್ತರಕ್ಕಿಂತ ಪ್ರಶ್ನೆಗಳೇ ಭಕ್ತಿ. ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯೇ ನಿಮ್ಮನ್ನು ಮತ್ತೆ ಮತ್ತೆ ಆ ದೇವಾಲಯದ ಕಥೆಗೆ ಕರೆದುಕೊಂಡು ಹೋಗುತ್ತೆ. ಅದಕ್ಕೆ ಜಗನ್ನಾಥಪುರಿ ಒಂದು ದೇವಸ್ಥಾನ ಅಲ್ಲ, ಅದು ಒಂದು ಅನುಭವ. ನೀವು ಅಲ್ಲಿ ದೇವರನ್ನು ಹುಡುಕ್ತೀರಾ, ಆದರೆ ಕೊನೆಯಲ್ಲಿ ನಿಮ್ಮೊಳಗಿನ ನಂಬಿಕೆಯನ್ನು ಕಂಡುಕೊಳ್ತೀರಾ. ಜೈ ಜಗನ್ನಾಥ್. ಈ ವಿಡಿಯೋ ನಿಮಗೆ ಇಷ್ಟವಾದಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.